ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ. ಹಾಸನ ಮೂಲದ 20 ವರ್ಷದ ಯುವಕ ಭೂಮಿಕ್ ಸಾವನ್ನಪ್ಪಿರೋದು. ಬೆಂಗಳೂರಿನಲ್ಲಿ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಅನ್ನು ಓದ್ತಾ ಇದ್ದಂತ ಭೂಮಿಕ್ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಪ್ಪುಗೋಡು ಗ್ರಾಮದ ಭೂಮಿಕ್ ಡಿಟಿ ಲಕ್ಷ್ಮಣ ಅಶ್ವಿನಿ ದಂಪತಿಯ ಏಕೈಕ ಪುತ್ರ ಭೂಮಿಕ್. 20 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರುವ ಡಿಟಿ ಲಕ್ಷ್ಮಣ ಕುಟುಂಬ. ಬೆಂಗಳೂರಿನಲ್ಲಿ ಸಣ್ಣ ಕೈಗಾರಿಕೆಯನ್ನು ನಡೆಸ್ತಾ ಇರುವಂತ ಡಿಟಿ ಲಕ್ಷ್ಮಣ ನಿನ್ನೆ ಸ್ನೇಹಿತರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತೆರಳಿದ್ದ ಭೂಮಿಕ್ ಇವತ್ತು ಬೇಲೂರು ತಾಲೂಕಿನ ಕುಪ್ಪುಗೋಡು ಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅದಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇವರದ್ದು ಸೇಮ್ ಕತೆ. 20 ವರ್ಷ, ಹಾಸನ ಮೂಲದವರು, ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಅನ್ನು ಓದ್ತಾ ಇದ್ದ ಭೂಮಿಕ್ ಸ್ನೇಹಿತರ ಜೊತೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಆದರೆ ವಾಪಸ್ ಹೆಣವಾಗಿ ಬರ್ತಾರೆ ಅಂತ ಅವ್ರ ಕುಟುಂಬಸ್ಥರು ಆ ಯೋಚನೆನೂ ಮಾಡಿರಲ್ಲ. ಊರು ಬಿಟ್ಟು ಬೆಂಗಳೂರಿಗೆ ಬಂದು ಮಗನ ಭವಿಷ್ಯಕ್ಕಾಗಿ ಜೀವನ ಕಟ್ಕೊಂಡವರು ಇವರು. ಹಾಸನದವರು ಬೆಂಗಳೂರಿನಲ್ಲಿ ಕೆಲವು ವರ್ಷಗಳಿಂದ ಇದ್ರಂತೆ. ಮಗನನ್ನು ಓದಿಸ್ಕೊಂಡು ಮಗನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅಂತ ಬೆಂಗಳೂರಿನಲ್ಲಿ ಜೀವನ ಕಟ್ಕೊಂಡಿದ್ರು. ಬೇಲೂರು ತಾಲೂಕಿನ ಕುಪ್ಪುಗೋಡು ಗ್ರಾಮದವರು ಇವರು. ಆದರೆ ಮಗ 20 ವರ್ಷಕ್ಕೆ ಈ ಥರ ಅಚಾನಕ್ಕಾಗಿ ಸಾವನ್ನಪ್ತಾನೆ ಅನ್ನುವಂಥದ್ದು ನಿಜವಾಗ್ಲೂ ಇದೆಯಲ್ಲ, ಇದು ಪಾಪ ಅವರ ಫ್ಯಾಮಿಲಿಯವರಿಗೆ ತುಂಬಲಾರದ ನಷ್ಟ. ನೋವಿನಲ್ಲಿ ಕೈ ತೊಳಿತಾ ಇದ್ದಾರೆ, ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಸನಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗತ್ತೆ. ಹಾಸನದಲ್ಲಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗತ್ತೆ. ಅಂತಿಮ ವಿಧಿವಿಧಾನವನ್ನು ನೆರವೇರಿಸೋದಕ್ಕೆ ಅಂತ ಅವರ ಫ್ಯಾಮಿಲಿಯವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಓದ್ತಿದ್ದಂಥ ಭೂಮಿಕ್ ನಿನ್ನೆ ಸ್ನೇಹಿತರ ಜೊತೆಗೆ ನಾನು ಹೀಗೆ ಕ್ರಿಕೆಟರ್ಸನ್ನು ಹತ್ತಿರದಿಂದ ನೋಡಬೇಕು, ನಮ್ಮ RCB ಕಪ್ ಗೆದ್ದಿದೆ, ನಾನು ಹೋಗದೇ ಇದ್ದರೆ ಹೆಂಗೆ ಅಂತ ಹೇಳಿ ಹೋಗಿದ್ರು. ಆದರೆ ಈ ಥರದೊಂದು ದುರಂತ ಸಂಭವಿಸುತ್ತೆ ಅನ್ನೋದನ್ನು ಅವರು ಕೂಡ ಗೆಸ್ ಮಾಡಿರಲಿಲ್ಲ. 20 ವರ್ಷದ ಭೂಮಿಕ್ ಸಾವನ್ನಪ್ಪಿದ ವಿಚಾರ ಅವರ ಫ್ಯಾಮಿಲಿಗೆ ಗೊತ್ತಾಗ್ತಾ ಇದ್ದ ಹಾಗೇನೆ ಆಘಾತಕ್ಕೆ ಒಳಗಾಗಿದ್ದಾರೆ. ಕೆಲವರಿಗೆ ಕೈ ಕಾಲು ಪೆಟ್ಟಾಗಿದೆ, ನೋವಾಗಿದೆ, ಊನ ಆಗಿದೆ, ತೀವ್ರ ಗಾಯ ಆಗಿದೆ. 11 ಜನರು ಜೀವ ಹೋಗಿದೆ. ಆ ಪೈಕಿ ಭೂಮಿಕ್ ಒಬ್ಬರು. ಹಾಸನ ಮೂಲದವರು. ಬೆಂಗಳೂರಿನಲ್ಲಿ ಬಹು ವರ್ಷಗಳಿಂದ ಅವರ ತಂದೆ ಇದ್ರಂತೆ. ಇದೀಗ ಅವರ ಮೃತದೇಹವನ್ನು ಹಾಸನಕ್ಕೆ ರವಾನೆ ಮಾಡಲಾಗತ್ತೆ. ಅಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಎಷ್ಟೊತ್ತಿಗೆ ಮೃತದೇಹ ಹಾಸನ ರೀಚ್ ಆಗತ್ತೆ? ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಕುಟುಂಬಸ್ಥರು? ನಿನ್ನೆ ಸಂಭ್ರಮವನ್ನು ನೋಡ್ಲಿಕ್ಕೆ ಹೋಗಿದ್ದಂತಹ ಅಂದ್ರೆ ಅಲ್ಲೇ ಬೆಂಗಳೂರಿನಲ್ಲಿ ವಾಸಿಸಿದಂತಹ ವ್ಯಕ್ತಿ ಭೂಮಿಕ್ ಏನಿದ್ದಾನೆ ಯುವಕ ಕೂಡ ಈಗಾಗಲೇ ಮೃತಪಟ್ಟಿರುವಂತದ್ದು. ಆ ಮೃತಪಟ್ಟಿರುವಂತಹ ಪಾರ್ಥಿವ ಶರೀರಗಳನ್ನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮಕ್ಕೆ ಬೆಳಗಿನ ಜಾವ ಸುಮಾರು 4:30ಕ್ಕೆ ಪಾರ್ಥಿವ ಶರೀರ ರವಾನೆ ಆಗಿರ್ತಕ್ಕಂತಹ ಮಾಹಿತಿ TV5ಗೆ ಈಗಾಗಲೇ ತಿಳಿದು ಬಂದಿರುವಂತದ್ದು. ಒಂದು ಕಡೆ ಹಿಂದೂ ಸಂಪ್ರದಾಯದಂತೆ ಕುಪ್ಪಗೋಡು ಗ್ರಾಮದಲ್ಲಿ 11 ಗಂಟೆಯ ನಂತರ ಆತನ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅನ್ನುವ ಮಾಹಿತಿಯನ್ನು ಕುಟುಂಬ ಮೂಲಗಳು ಈಗಾಗಲೇ ತಿಳಿಸಿರುವಂತದ್ದು. ಯಾಕಂತಂದ್ರೆ ಇದ್ದ ಒಬ್ಬ ಮಗನನ್ನು ಕೂಡ ಆ DT ಲಕ್ಷ್ಮಣ್ ಏನಿದ್ದಾರೆ ಆತನ ಮಗ ಭೂಮಿಕ್ ಕೂಡ ಆಗಿರ್ತಾನೆ. ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡು ಕುಟುಂಬದಲ್ಲಿ ಸಾಕಷ್ಟು ಆಕ್ರಂದನ ಕೂಡ ಮುಟ್ಟಿದೆ. ಕೆಲವೊಂದು 25ರಿಂದ 30 ವರ್ಷಗಳ ಹಿಂದೆ ಅವರು ಕುಪ್ಪಗೋಡು ಗ್ರಾಮದಿಂದ ಬೆಂಗಳೂರಿನಲ್ಲಿ ಒಂದು ಸಣ್ಣ ಕೈಗಾರಿಕೆಯನ್ನು ಇಟ್ಕೊಂಡು ನೆಲೆಸಿದ್ರು. ಅಲ್ಲೇ ಕೂಡ ಜೀವನವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದಂತಹ ಫ್ಯಾಮಿಲಿ ನಿನ್ನೆ ತಂದೆಗೆ ಮಾಹಿತಿಯನ್ನು ಕೂಡ ನೀಡಿದಾನೆ. ಆತ ಏನು RCB ಕ್ರಿಕೆಟ್ ನ ಏನು ಫ್ಯಾನ್ಸ್ ಇದ್ದಾರೆ, ಅಂದ್ರೆ RCBಯ ಟೀಮ್ ನ ಆಟಗಾರರಿದ್ದಾರೆ, ಅವ್ರನ್ನ ನೋಡ್ಲಿಕ್ಕೆ ಕೂಡ ಹೋಗಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಅವರ ತಂದೆ ಕೂಡ ಅದನ್ನ ಹೇಳ್ತಾ ಇದ್ರು. ನಿನ್ನೆ ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಂದ್ರೆ ನನ್ನ ಮಗನನ್ನ ನಿನ್ನೆ ಕೊನೆಗೂ ಕೂಡ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾನು ನೋಡ್ತಿದ್ದೆ, ನಿನ್ನೆ ಕೂಡ ನೋಡ್ಲಿಕ್ಕೂ ಆಗ್ಲಿಲ್ಲ. ಆದ್ರೆ ಇಂಥ ದುರಂತ ನಡೆದಿದೆ. ನನ್ನ ಮಗನನ್ನ
ಪಾರ್ಥಿವ ಶರೀರ ಏನಿದೆ ಪೋಸ್ಟ್ ಮಾರ್ಟಮ್ ಯಾವುದು ಕೂಡ ಬೇಡ, ಪಾರ್ಥಿವ ಶರೀರ ಕೊಟ್ರೆ ನಾವು ಅಂತ್ಯಕ್ರಿಯೆ ಮಾಡ್ತೀವಿ ಅನ್ನೋದನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮುಂದೆ ಗೋಳಾಡಿದಂತಹ ದೃಶ್ಯ ಸಾಕಷ್ಟು ವೈರಲ್ ಆಗಿತ್ತು. ಇವತ್ತು 11 ಗಂಟೆಯ ನಂತರ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ಆತನ ಅಂತ್ಯಕ್ರಿಯೆ ಆಗುತ್ತೆ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡಂತಹ ಅವರ ಕುಟುಂಬ ಸಾಕಷ್ಟು ನೋವಿನಲ್ಲಿರ್ತಕ್ಕಂಥದ್ದು. ಜೊತೆಗೆ ಆ ಕುಪ್ಪಗೋಡು ಗ್ರಾಮದಲ್ಲಿ ಸಾಕಷ್ಟು ನೀರವ ಮೌನ ಈಗಾಗಲೇ ಮನೆ ಮಾಡಿದೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.